ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ಮುಂಬೈ ಇಂಡಿಯನ್ಸ್. ಏನ್ ಗುರು ಕಮ್ ಬ್ಯಾಕ್ ನಿನ್ನೆ, ಬಟ್ ಸೀಸನ್ ಇಂದಾನೆ ಔಟ್ ಕೂಡ ಆಗ್ಬಿಟ್ರು. ನಿನ್ನೆ ಗೆದ್ರು ಕೂಡ, ಬಟ್ ಒಬ್ರೇ ಹೋಗ್ಲಿಲ್ಲ. ಈ ಕಡೆ LST ಕೂಡ ಕರ್ಕೊಂಡು ಹೋಗ್ಬಿಟ್ರು. ಸೊ ಗುರು, ವಿಡಿಯೋ ಶುರು ಮಾಡೋಕೆ ಮುಂಚೆ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚ್ ಏನಿದೆ ಗುರು, ಎಂಟೈರ್ IPL ಸೀಸನ್ ನಲ್ಲೇ ಮುಂಬೈ ಇಂಡಿಯನ್ಸ್ ಅವ್ರದ್ದು ಹೈಯೆಸ್ಟ್ ರನ್ ಚೇಸ್ ಅಂತಾನೆ ಹೇಳ್ಬೋದು ಗುರು. 228 ರನ್, ಅದು ಕೂಡ LST ಅಗೇನೆಸ್ಟ್. ಯಪ್ಪ ಸಕ್ಕದಾಗಿತ್ತು ಮಾತ್ರ. ಈ ಕಡೆ ರಿಕೆಲ್ಟನ್ ಅವರು 83 ರನ್ಗಳು, ಈ ಕಡೆ ನಮ್ಮ ರೋಹಿತ್ ಶರ್ಮಾ ಅವರು ಹಿಟ್ ಮ್ಯಾನ್ ಅಂತಾನೆ ಹೇಳ್ಬೋದು, 84 ರನ್ಗಳು ಗುರು. ಹೊಡೆದ್ರು ಮಾತ್ರ ಹೊಡಿಬಡಿ ಆಟ ಆಡ್ಬಿಟ್ಟು ಕೊನೆಗೂ ಗೆಲ್ಲಿಸ್ಬಿಟ್ರು, ಅದು ಕೂಡ LST ಅಗೇನೆಸ್ಟ್. ಸೊ ನಾವು ಕೂಡ ಹೋಗ್ತೀವಿ ಗುರು, ನೀವು ಕೂಡ ಬನ್ನಿ ಅಂದ್ಬಿಟ್ಟು LST ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಔಟ್ ಆಫ್ ಸೀಸನ್ ಇಬ್ರು ಕೂಡ. ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ಅವರು ತಮ್ಮ ಹೋಮ್ ಗ್ರೌಂಡ್ ಅಲ್ಲೇ ನಿನ್ನೆ ಬೌಲಿಂಗ್ ಕೂಡ ತಗೊಂಡ್ರು. ಆದ್ರೂ ಕೂಡ ಸ್ಟಾರ್ಟಿಂಗ್ ಅಷ್ಟು ಬೌಲಿಂಗ್ ಬರ್ಲಿಲ್ಲ ಮುಂಬೈ ಇಂಡಿಯನ್ಸ್ ಕಡೆ ಗುರು. ಸ್ಟಾರ್ಟಿಂಗ್ ಸ್ಪಿನ್ನರ್ಸ್ ಗೆ ಯಾರು LST ಅಗೇನೆಸ್ಟ್ ಪೂರನ್ ಅವರು ಗುರು, ಪವರ್ ಪ್ಲೇ ನಲ್ಲೆಲ್ಲ 8 6 ಗುರು. ಆ ಮನುಷ್ಯ ನೋಡಿ ಸ್ಟಾರ್ಟಿಂಗ್ ಇಂದ ಅಷ್ಟು ಕಷ್ಟನೇ, ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಸೈಕಾಗಿ ಆಡಿದ್ರು ಮಾತ್ರ. ಬರೀ 20+ ಬಾಲ್ಗಳಲ್ಲಿ 62 ರನ್ ನಿನ್ನೆ ಆಡಿದ್ದವರು, 60+ ರನ್ಗಳನ್ನೇ ಹೊಡೆದ್ರು. ಬಟ್ ಸಕ್ಕದಾಗಿತ್ತು ಮಾತ್ರ. ಬಟ್ 50 ಕೂಡ ಹೊಡೆದ್ರು. ಬಟ್ ಏನು ಮಾಡಂಗಿಲ್ಲ, ಅವ್ರು ಬ್ಯಾಡ್ ಲಕ್ ಅಂತ ಹೇಳ್ಬೋದು LST ಅವ್ರದ್ದು. ನಿನ್ನೆ ಅವ್ರ ಅಗೇನೆಸ್ಟ್ ಸೋತ್ರು ಕೂಡ, ವಿನ್ ಆಗಿದ್ರೆ ಸ್ವಲ್ಪ ಚಾನ್ಸ್ ಕೂಡ ಇರ್ತಾ ಇತ್ತು ಲೀಗಲ್ಲಿ ಉಳಿಲಿಕ್ಕೆ. ಬಟ್ ನಿನ್ನೆ ಹಾಗಾಗ್ಲಿಲ್ಲ, ಔಟ್ ಆಫ್ ಸೀಸನ್ ಅಂತಾನೆ ಹೇಳ್ಬೋದು. ಮುಂಬೈ ಅವ್ರು ಏನ್ ಗುರು ಚೇಸಿಂಗ್ ಮಾಡಿದ್ದು, ಅದಕ್ಕೆ ನಾನು ಮುಂಚೆ ಹೇಳಿದ್ದು, ಎಂಟೈರ್ IPL ಸೀಸನ್ ನಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರದ್ದು ಹೈಯೆಸ್ಟ್ ರನ್ ಚೇಸ್ ಅಂದ್ಬಿಟ್ಟು, ಅದು ಕೂಡ 228 ರನ್ಗಳು ಗುರು. ಸೈಕ್ ಆಗಿತ್ತು ಮ್ಯಾಚ್ ಅಂತ. ನಿನ್ನೆ ಯಾರ್ಯಾರು ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಆಗಿ ಗುರು. ಅಂಡ್ ನಿಮ್ಗೆ ಇನ್ನೊಂದು ವಿಷಯ, ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಪ್ರಿವ್ಯೂ ವಿಡಿಯೋ LST ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಸೊ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದೆ ಅಂಡ್ ಡಿಲೀಟ್ ಕೂಡ ಮಾಡಿದೆ. ಏನ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 18 ವ್ಯೂಸ್ ಅಷ್ಟೇ ಆಗಿದ್ದು, ಜಾಸ್ತಿ ಆಗಿರ್ಲಿಲ್ಲ. 18 ಜನ ನೋಡಿದ್ರು, ಬಟ್ ಒಬ್ಬ ಕಾಮೆಂಟ್ ಆಗ್ದ, ನಾನು ಗುರು ಯಾವ್ದೋ ಇದ್ರಲ್ಲಿ ಮಾತಾಡ್ಬೇಕಾದ್ರೆ ಬೈ ಮಿಸ್ ಆಗ್ಬಿಟ್ಟು ರಿಷಬ್ ಪಂತ್ ಅನ್ನೋ ಬದಲು ನಮ್ಮ ಕನ್ನಡಿಗ KL ರಾಹುಲ್ ಅವರು LST ಟೀಮ್ ಅಲ್ಲಿ ಇದ್ದಾರೆ ಅಂದ್ರೆ, ಅವರು ಲಾಸ್ಟ್ ಸೀಸನ್ ಅಲ್ಲಿ ಇದ್ರು LST ಟೀಮ್ ಅಲ್ಲಿ. ಸೊ ನಾನು ಮಿಸ್ ಆಗ್ಬಿಟ್ಟು, ಅವ್ರು ಈ ಸೀಸನ್ ಅಲ್ಲಿ ಡೆಲ್ಲಿ ಟೀಮ್ ಅಲ್ಲಿ ಇರೋದು, ಬಟ್ ನಾನು ಬೈ ಮಿಸ್ ಆಗ್ಬಿಟ್ಟು LST ಟೀಮ್ ಅಲ್ಲಿ ರಿಷಬ್ ಪಂತ್ ಅನ್ನೋ ಬದಲು ಕನ್ನಡಿಗ KL ರಾಹುಲ್ ಅವರು ಅಂತ ಮಾತಾಡ್ಬಿಟ್ಟಿದ್ದೆ. ಸೊ ಹಾಗಾಗಿ ವಿಡಿಯೋನ ಡಿಲೀಟ್ ಮಾಡಿದೆ ಅಷ್ಟೇ ಗುರು. ಬಟ್ ಆ ವಿಡಿಯೋ ನಾನು ಪಕ್ಕಾ ಪ್ರಿಡಿಕ್ಷನ್ ಕೊಟ್ಟಿದ್ದೆ MI ವಿನ್ ಆಗುತ್ತೆ ಅನ್ಬಿಟ್ಟು. ಸೊ ನಿನ್ನೆ ಕೂಡ MI ವಿನ್ ಆಯ್ತು, ಬಟ್ ನಾವ್ ಹೇಳಿದ್ರು ಅಂತ ವಿನ್ ಆಗಿಲ್ಲ, ಅವರ ಚೇಸಿಂಗ್ ಮೂಲಕ MI ಟೀಮ್ ನಿನ್ನೆ ವಿನ್ ಆಗಿದ್ದು. ಸೊ ಈ ಕಡೆ LST ಟೀಮ್ ನ ಬ್ಯಾಟಿಂಗ್ ತಗೊಂಡ್ರೆ ಗುರು, ಸೈಕಾಗಿ ಆಡಿದ್ರು ಮಾತ್ರ. ಮಿಚೆಲ್ ಮಾರ್ಷ್ ಅವರು ಸ್ಟಾರ್ಟಿಂಗ್ ಆಡ್ತಾ ಇದ್ರು, ಬಟ್ 1 ವಿಕೆಟ್ ಹೋದ್ಮೇಲೆ 3ನೇ ವಿಕೆಟ್ ಗೆ ಜೊತೆ ಆಗಿದ್ದು ಯಾರು ಅಂತ ಹೇಳಿದ್ರೆ ನಿಕೋಲಸ್ ಪೂರನ್ ಗುರು. ಬಟ್ ಅವರು 3ನೇ ವಿಕೆಟ್ ಗೆ ಬರ್ತಾ ಇರ್ಲಿಲ್ಲ. ರಿಷಬ್ ಪಂತ್ ಅವ್ರು ಬಂದ್ಬಿಡರು, ಇಲ್ಲ ಗುರು ನಾನು ಹೋಗ್ಬಿಡ್ತೀನಿ ಅನ್ಬಿಟ್ಟು. ಬಟ್ ನಿನ್ನೆ ನಿಕೋಲಸ್ ಪೂರನ್ ಅವರೇ ಬಂದಿದ್ದು, ಬಟ್ ಮಾರ್ಷ್ ಅವ್ರ ಜೊತೆ ಸೇರ್ಕೊಬಿಟ್ಟು ಪಾರ್ಟ್ನರ್ಶಿಪ್ ಒಳ್ಳೆ ಬಿಲ್ಡ್ ಆಯ್ತು ಮಾತ್ರ. ಅವರು ಕೂಡ 40+ ರನ್ ಅನ್ನು ಹೊಡೆದ್ರು, ಇವರು ಕೂಡ 60+ ರನ್ ಹೊಡೆದ್ರು. ಬಟ್ ಮ್ಯಾಚ್ ಅಂತೂ ಸಕ್ಕದಾಗಿತ್ತು. ಕೊನೆಗೂ 228 ರನ್ಗಳನ್ನ ಹೊಡೆದ್ಬಿಟ್ಟು 229 ರನ್ಗಳನ್ನ ಟಾರ್ಗೆಟ್ ಆಗಿ ಕೂಡ ಕೊಟ್ಟರು MI ಅವರಿಗೆ. ಸೊ ಈ ಕಡೆ ಅಷ್ಟೇ ಗುರು, MI ಕಡೆ ರಿಕೆಲ್ಟನ್ ಅಂಡ್ ರೋಹಿತ್ ಶರ್ಮಾ ಹಿಟ್ ಮ್ಯಾನ್. ಸೊ ನಿನ್ನೆ ಮಾತ್ರ ಚಚ್ಚಿಬಿಟ್ರು LST ಬೌಲರ್ಸ್ ನ ಹಾಕೊಂಡಂಗೆ. ಸೊ ಫೈನಲ್ ಆಗಿ ಹೈಯೆಸ್ಟ್ ರನ್ ಚೇಸ್ ಮಾಡ್ಬಿಟ್ಟು ವಿನ್ ಕೂಡ ಆದ್ರು. ಬಟ್ ಹೊಡಿಬಡಿ ಆಟ ಆಡ್ಬಿಟ್ಟು ಹೈಯೆಸ್ಟ್ ರನ್ ಚೇಸ್ ಕೂಡ ಮಾಡಿದ್ರು, ಇಲ್ಲಿ ದಾಖಲೆ ಕೂಡ ನಿರ್ಮಿಸಿದ್ರು. ಬಟ್ ಆದ್ರೂ ಕೂಡ ಇಲ್ಲಿ MI ಅವರು ವಿನ್ ಆದ್ರೂ ಕೂಡ ಈ ಸೀಸನ್ ನ IPL ನಲ್ಲಿ ಲೀಗ್ ನಲ್ಲಿ ಉಳಿಲಿಕ್ಕೆ ಆಗ್ಲಿಲ್ಲ ಗುರು. ಬಟ್ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಗೊತ್ತಾ ಇದೆ, ಅವರು ಸೋಲ್ತಾನೆ ಬಂದ್ರು. ಲಾಸ್ಟ್ ಕಂಟಿನ್ಯೂಸ್ಲಿ 4 ಮ್ಯಾಚ್ ಅನ್ನ ಸೋತಿದ್ದು. ನೆನ್ನೆ ಕೂಡ ಸೋಲ್ತೀವಿ ಅಂತ ಅನ್ಕೊಂಡಿದ್ರು, ಬಟ್ ಗೆದ್ರು ಚೇಸ್ ಮಾಡ್ಬಿಟ್ಟು. ಸೊ ಹಾಗಾಗಿ ಈ ಕಡೆ LST ಟೀಮ್ ಕೂಡ ಕರ್ಕೊಂಡು ಹೋದ್ರು. ನಿಮಗೆ ಹೇಗೆ ಅನಿಸ್ತು ಅಂತ ಮತ್ತೆ ಹೇಳ್ತಿದ್ದೀನಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋಗೆ ಮುಗಿಸ್ತಾ ಇದೀನಿ ಗುರು. ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಹಾಕಿಲ್ಲ ಅಂದ್ರೆ ಲೈಕ್ ಹಾಕ್ಬಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.